ಅಲ್ಲಿ ನೋಡಿ ಫೈನಲಿ ಮೀಟಿಂಗ್ ಹರ್. ಎಲ್ಲ ಚಂದ ಇದ್ದು ಸರ್, ಲಾಸ್ಟಿಗೆ ಮಿಸ್ಟೇಕೇ ಕಾಣೋದು. ನೋಡಿ ಇದು ಪೂಜೆ ದಿನ, ಎಲ್ಲಿ ಹೋದ್ರೆ ಸಹ ನನಗೆ ಮತ್ತೆ ನನ್ನ ಕಾರಿಗೆ ಪ್ರಾಬ್ಲಮ್ ಮುಗಿಯೋದೇ ಇಲ್ಲ. ಡ್ರೀ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಅಂತ. ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ನಾವೀಗ ಎಲ್ಲಿದ್ದೇವೆ? ನಾವೀಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ಫ್ಲೈಟ್ ಮಿಸ್ ಆಗೋ ಸಿಚುವೇಶನಲ್ಲಿ ಇದ್ದೇವೆ. ಯಾವಾಗಲೂ 1 ಗಂಟೆ ಮುಂಚೆ ಇರಬೇಕು. ನಮಗೆ ಈಗ ಚೆಕ್-ಇನ್ ಮಾಡಿ 20 ನಿಮಿಷ ಸಿಗತ್ತೆ ಅನ್ಸುತ್ತೆ. ಇನ್ನೂ ಸಹ ಮುಟ್ಟಲಿಲ್ಲ ಏರ್ಪೋರ್ಟ್. ಮುಟ್ಟಲಿಕ್ಕೆ ಟೈಮ್ ಉಂಟು, ಯಾಕಂದರೆ ಸ್ಟಕ್ ಆಗ್ತಾ ಉಂಟು. ಸೊ ಏನಂದರೆ ನಾವು ಬಿಸ್ನೆಸ್ ಸ್ವಲ್ಪ ಕೆಲಸದ ವಿಷಯದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೇವೆ, ಯಾರನ್ನ ಮೀಟ್ ಆಗ್ತಿದ್ದೇವೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಫಸ್ಟ್ ಒಂದು ಸತಿ ನಾನು ಏರ್ಪೋರ್ಟಿಗೆ ಹೋಗಿ ಚೆಕ್-ಇನ್ ಆಗಿ ಕೂತ್ಕೊಳ್ತೇನೆ, ಅದಾದಮೇಲೆ ನಿಮಗೆ ಸಿಗ್ತೇನೆ. ನೋಡೋಣ ಫ್ಲೈಟ್ ಮಿಸ್ ಆಗ್ತದಾ ಸಿಗ್ತದಾ, ಫಿಂಗರ್ಸ್ ಕ್ರಾಸ್ಡ್. ಸ್ನೇಹಿತರೆ, ಫೈನಲಿ ಹೇಗೋ ಆ ಕಡೆ ಈ ಕಡೆ ಮಾಡಿ ಫ್ಲೈಟ್ ಸಿಕ್ಕಿತ್ತು. ನಾವು ಚೆಕ್-ಇನ್ ಮಾಡಲಿಲ್ಲ, ಡೈರೆಕ್ಟಾಗಿ ಬಂದುಬಿಟ್ವಿ. ಮತ್ತು ಇಲ್ಲಿ ಹತ್ತುವಾಗ ಟ್ಯಾಗ್ ಹಾಕಿದ್ದು ನೆಕ್ಸ್ಟ್ ಸ್ಟಾಪ್ ಇಳಿದ ಮೇಲೆ ಸಿಗ್ತೀನಿ. ಈಗ ಸ್ವಲ್ಪ ಮಲಗಬೇಕು, ನಿದ್ದೆ ಆಗಿಲ್ಲ. ಸ್ನೇಹಿತರೆ, ನಾವು ಫೈನಲಿ ಲ್ಯಾಂಡ್ ಆಗಿದ್ದೇವೆ ನಮ್ಮದು ಇನ್ನೊಂದು ಮನೆಯಲ್ಲಿ. ಗುಜರಾತಲ್ಲಿ ನನ್ನದು ಬೇರೆ ಬಿಸ್ನೆಸ್ ಇಲ್ಲಿ ನಡೀತಾ ಇದೆ, ಸೊ ಅದಕ್ಕೆ ಬಂದಿರೋದು. ಅದು ಸ್ವಲ್ಪ ಕೆಲಸ ಎಲ್ಲ ಇತ್ತು. ತುಂಬ ಜನ BMW ಎಲ್ಲಿ ಅಂತ ಕೇಳ್ತಿದ್ರು. ಇಲ್ಲಿಟ್ಟಿದ್ದೇನೆ ನೋಡಿ. ನಾನು ಆ್ಯಕ್ಚುಲಿ ಈ ಕಾರ್ ಯಾಕೆ ತೊಗೊಂಡು, ಅಲ್ಲಿ 2 ಕಾರ್ ಇತ್ತಲ್ಲ, ಯಾಕೆ ತೊಗೊಂಡಂದರೆ ಇಲ್ಲಿ ಆ ಕಡೆ ಈ ಕಡೆ, ಇಲ್ಲಿ ಬಂದಾಗ ಆ ಕಡೆ ಈ ಕಡೆ ಓಡೋಗ್ಲಿ ಕಾರ್ ಇರಲಿಲ್ಲ ಅಂತ ಕಾರ್ ತೊಗೊಂಡೋದು. ಸೊ ಆಫ್ಟರ್ ಲಾಂಗ್ ಟೈಮ್ ಡ್ರೈವ್ ಮಾಡಬೇಕು. ಬನ್ನಿ ಸ್ನೇಹಿತರೆ, ಅಲ್ಲಿ ನೋಡಿ. 1.5 ತಿಂಗಳಾಯ್ತಾ ಅಂತ ತುಂಬ ಇಮೋಷ್ನಲ್ ಫೀಲ್ ಆಗ್ತುಂಟು. ಫೈನಲಿ ಮೀಟಿಂಗ್ ಹರ್, ಟೇಕಿಂಗ್ ಹರ್ ಫಾರ್ ಅ ಡ್ರೈವ್, ಟೇಕಿಂಗ್ ಹರ್ ಫಾರ್ ರೈಡ್. ಕೀ ಎಲ್ಲಿದೆ? ಕವರ್ ತೆಗಿಬೇಕು. ಸ್ನೇಹಿತರೆ ನೋಡಿ, ಹೌಶಿ ಅಂತ ಇದರ ಎದುರು ಯಾವ ಕಾರ್ ಸಹ ಇಲ್ಲ. ಕೂತ್ಕೊಳ್ಳುವ ಬನ್ನಿ. ಸ್ನೇಹಿತರೆ, ತುಂಬ ದಿನ ಆಯ್ತಲ್ಲ ಬಿಟ್ಟು. Your remaining range is very low. Should I? Okay, let me know at any time if you would like to go to a petrol station. ತುಂಬ ದಿನ ಆಯ್ತಲ್ಲ ಬಿಟ್ಟು, ತಗ್ಗು ಫೀಲ್ ಆಗ್ತುಂಟು. ಬಟ್ ತುಂಬ ಸ್ಮೂತ್ ಉಂಟು ಗ್ರೌಂಡ್. ಈಗ ಎಷ್ಟೊತ್ತಿ ಕೆಳಗೆ ತಾಗ್ತದೆ ಗೊತ್ತಿಲ್ಲ. ಸೊ ಸ್ನೇಹಿತರೇ, ಫೈನಲಿ ನಾವು ನೋಡಿ ತನಾಸ ಬಂತು ಒಂದು ಒಳ್ಳೆ. ಇದರಲ್ಲಿ ಭಯ ಏನಂದರೆ ಎಲ್ಲಿ ಕೆಳಗೆ ತಾಗ್ತದೆ ಅಂತ. ನಿಮಗೋಸ್ಕರ BMW, ನಮ್ಮದು BMW ಇದು ಕಂಪ್ಲೀಟ್ ಫೀಚರ್ಸ್ ಆ್ಯಂಡ್ ಟೂರ್. ನಾನು ಅಷ್ಟು ಇದನ್ನು ಖಾಲಿ ಒಂದು ಎಂಟ್ರಿ ತೊಗೊಂಡಿರೋ ವಿಡಿಯೋ ಮತ್ತು ಗುದ್ದಿರೋ ವಿಡಿಯೋ ಎರಡೇ ಮಾಡಿರೋದು, ಬೇರೆ ಎಂತ ಮಾಡಿಲ್ಲ. ಫಸ್ಟ್ ನಾವೊಂದು ಹಾಗೆ ನಮ್ಮ ಆಫೀಸಿಗೆ ಹೋಗ್ಬಿಡೋಣ. ಯಬ್ಬಾ, ನನಗೆ ಫಾರ್ಚುನರ್ ಬಿಟ್ಟು ಸ್ನೇಹಿತರೆ ತಗ್ಗು ಫೀಲ್ ಆಗ್ತಾ ಉಂಟು. ಉದ್ದ ಕಾರ್ ಇದ್ರೆ ಇದೇ ಟೆನ್ಷನ್. ಫೈನಲಿ ಐ ಆಮ್ ಹಿಯರ್. ಹಲೋ. ನಮ್ಮದು ಬ್ಯಾಂಗ್ಳೂರ್ ಆಫೀಸ್ಗಿಂತ ಸರಿ ಪ್ರೀಮಿಯಮ್ ಆಗಿ ಮಾಡಿ. ನಮ್ಮದು ಬ್ಯಾಂಗ್ಳೂರು ಇದು ಕ್ಯಾಬಿನ್ ಹೇಗಿದೆ ಸ್ನೇಹಿತರೆ? ಚೆಂದ ಉಂಟಾ? ಬ್ಯಾಂಗ್ಳೂರಿದಲ್ಲ, ಅಯ್ಯೋ ಗುಜರಾತ್ ಆಫೀಸ್. ಸೊ ಮೇನ್ ರೀಸನ್ ಸ್ನೇಹಿತರೆ ಇಲ್ಲಿ ಬಂದದ್ದು, ತುಂಬ ಕ್ಲೈಂಟ್ ಮೀಟಿಂಗ್ ಎಲ್ಲ ಇತ್ತು, ಮತ್ತು ಟೀಮ್ ಜೊತೆ ಮೀಟಿಂಗ್ ಇತ್ತು. ಅದನ್ನು ಮಾಡಬೇಕಾದ್ರೆ ಮುಂಚೆ ನಂದು ಕ್ಲೈಂಟ್ ಚೆಕ್-ಇನ್ ಇದೆ. ಸೊ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ತೀನಿ. ಅದಾದಮೇಲೆ ಮೀಟಿಂಗ್ ಮಾಡಿ ಹೊರಗಡೆ ಹೋಗುವಾಗ ನಿಮಗೆ ಸಿಗ್ತೀನಿ, ಓಕೆನಾ? ಯಾಕಂದರೆ ಲೈನ್ಡ್ ಅಪ್ ಇದೆ ವರ್ಕ್, ಅದನ್ನು ಪ್ರಯಾರಿಟಿಯಲ್ಲಿ ಮುಗಿಸ್ಬೇಕು. ಚೆಕ್-ಇನ್ ಮಾಡ್ತಾಯಿದ್ದೆ, ಕ್ರೇಜಿ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ. ಇಲ್ಲಿ ನೋಡಿ, ಚೆಂದ ಉಂಟಲ್ಲ? ಬೆಲ್ಲಿ ಫ್ಯಾಟ್ ಹೇಗಿತ್ತು, ಈಗ ಹೇಗಾಗಿದೆ. ಬೇಸಿಕಲಿ IT ಎಂಪ್ಲಾಯ್ ಆಗಿದ್ದರು. ಜಸ್ಟ್ ದಟ್ ಅವ್ರದ್ದು ಕುಕ್ಕಿಂಗಲ್ಲಿ ಪ್ರಾಬ್ಲಮ್ ಆಗ್ತಿತ್ತು. ಏನೋ ಪ್ರಿಪೇರ್ ಮಾಡ್ತಿರಲಿಲ್ಲ. ಆದಾಗ ಡೈರೆಕ್ಟಾಗಿ ಹೊರಗಡೆ ಏನು ಅವೈಲೇಬಲ್ ಅದು ತಿಂತಿದ್ರು. ನಾವು ಅದನ್ನು ಕಸ್ಟಮೈಸ್ ಮಾಡಿ ಈಸಿಯಾಗಿ ಏನು ಕ್ಯಾರಿ ಮಾಡೋ ಥರ ಮೀಲ್ಸು ಟೇಸ್ಟಿಯಾಗಿ ಮಾಡಿಕೊಟ್ವಿ. 4 ತಿಂಗಳು ಎಷ್ಟು ಚೇಂಜಸ್ ಬಂದಿದೆ, ರಿವ್ಯೂ ಕೇಳಿ ನೀವು.
ಇನಿಷಿಯಲಿ ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಅಂದರೆ ಈಗ ಆಗುತ್ತೋ ಆಗಲ್ವೋ, ನನ್ನ ಕೈಯಲ್ಲಿ ಚೇಂಜ್ ಆಗ್ತೀನೋ ಆಗಲ್ವೋ, ಸುಮಾರು ಕನ್ಫ್ಯೂಷನ್ಸ್ ಇತ್ತು. ಬಟ್ ಸ್ಟಿಲ್ ಏನೇ ಆಗಲಿ ಅಂತ ಕೋರ್ಸ್ ಔಟ್ ಮಾಡಿದೆ. ಐ ಕ್ಯಾನ್ ಸಿ ದ ರಿಸಲ್ಟ್. ಪೀಪಲ್ ಆರ್ ಕಮಿಂಗ್ ಆ್ಯಂಡ್ ಆಸ್ಕಿಂಗ್ ಏನು ಡಯಟ್ ಫಾಲೋ ಮಾಡ್ತಾ ಇದೆಯಾ, ಏನು ವರ್ಕೌಟ್ ಮಾಡ್ತಿದ್ಯಾ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗಿದೆ ಇವಾಗ. ಆಲ್ಮೋಸ್ಟ್ ಈ 5 ಮಂತ್ಸಲ್ಲಿ 7 kgs ಡೌನ್ ಆಗಿದ್ದೀನಿ. ಲೀನ್ ಮಸಲ್ ಮಾಸ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಪ್ರೀವಿಯಸ್ಲಿ ನಂದು ಸ್ಲೀಪ್ ಸೈಕಲ್ ಸರಿ ಇರಲಿಲ್ಲ. ಲೇಟಾಗಿ ಮಲಗ್ತಾ ಇದ್ದೆ, ಯಾವುದೋ ಟೈಮಿಗೆ ಹೇಳ್ತಾ ಇದ್ದೆ, ಹೊರಗಡೆ ಫುಡ್ ತಿಂತಾಯಿದ್ದೆ, ಆಯಿಲ್ ತಿಂತಾಯಿದ್ದೆ, ಜಂಕ್ ಐಟಮ್ಸ್ ತಿಂತಾಯಿದ್ದೆ. ಸೊ ನೀವು ಕೊಟ್ಟಿರೋ ಗೈಡೆನ್ಸ್ ಪ್ರಕಾರ ನಿಮ್ಮ ಡಯಟ್ ಚಾರ್ಟ್ನ ಫಾಲೋ ಮಾಡಿ, ನೀವು ಕೊಟ್ಟಿರೋ ವರ್ಕೌಟ್ನ ತಪ್ಪದೆ ಫಾಲೋ ಮಾಡಲಿಕ್ಕೆ ಆಗಿದೆ. ಐ ಥಿಂಕ್ ಐ ಕ್ಯಾನ್ ಸಿ ದ ರಿಸಲ್ಟ್ ನಾವು. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ವೆರಿ ಗ್ರೇಟ್ಫುಲ್ ಫಾರ್ ಯುವರ್ ಗೈಡೆನ್ಸ್, ಶ್ರವಣ್. ಥ್ಯಾಂಕ್ ಯು ಸೋ ಮಚ್. ಕ್ರೇಜಿ ಅಲ್ಲ, ಖುಷಿ ಆಗುತ್ತೆ ಈ ಥರ ಒಳ್ಳೆ ರಿವ್ಯೂ ಬಂದಾಗ ನಮ್ಮ ಕೆಲಸದಿಂದ. ಆ್ಯಂಡ್ ಬೈ ದ ವೇ, ನಾನು ಹೇಗೋ ನನಗೆ ಚೆಕ್-ಇನ್ಸ್ ಎಲ್ಲ ಇರುತ್ತೆ, ಆನ್ಲೈನ್ ಕೆಲಸ ಇರುತ್ತೆ. ಸೊ ನಾನು ಎಲ್ಲಿ ಸಹ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗಿ ವರ್ಕ್ ಮಾಡೋದು ಅದೊಂದು ಅಡ್ವಾಂಟೇಜ್. ಇನ್ನೂ ತುಂಬ ಚೆಕ್-ಇನ್ಸ್ ಎಲ್ಲ ಇದೆ, ನಾನು ಮುಗಿಸ್ತೀನಿ. ಅದಾದಮೇಲೆ ನಿಮಗೆ ಸಿಗ್ತೀನಿ. ಸ್ನೇಹಿತರೆ, ಫೈನಲಿ ಫೀಲ್ ಮಾಡ್ತಿದ್ದೇನೆ. ಕಾರು ಎಷ್ಟು ಸಹ ಚೆಂದ, ಎಲ್ಲ ಚೆಂದ ಇದ್ದು ಸಹ ಲಾಸ್ಟಿಗೆ ಮಿಸ್ಟೇಕೇ ಕಾಣೋದು. ಇಲ್ಲಿ ನೋಡಿ, ಇದು ನಮ್ಮ ಅಮರ್ ಅವ್ರದ್ದು ಬೋಣಿ. ಇದು ಪೂಜೆ ದಿನ ಏನೋ ಆಗಿರೋದು. ಎಲ್ಲಿ ಹೋದರೆ ಸಹ ನನಗೆ ಮತ್ತು ನನ್ನ ಕಾರಿಗೆ ಪ್ರಾಬ್ಲಮ್ ಮುಗಿಯೋದೇ ಇಲ್ಲ. ಬಟ್ ದೆನ್ ಒಳ್ಳೆ ಫೀಲ್ ಆಗ್ತಾ ಉಂಟು, ತುಂಬ ದಿನ ಆದಮೇಲೆ ಸಿಕ್ಕಿರೋದು, ಅಂದರೆ ಕೈಗೆ ಸಿಕ್ಕಿರೋದಲ್ಲ. ಬೇಸಿಕಲಿ ಇಲ್ಲಿ ನಮ್ಮದು ಸ್ವಲ್ಪ ಆಪ್ರೇಷನ್ಸ್ ಕೆಲಸ ಇರುತ್ತೆ ಆ ಕಡೆ ಈ ಕಡೆ. ಸೊ ಓಡಾಡಲಿಕ್ಕೆ ಕಾರ್ ಇಲ್ಲಿ ತಂದಿಟ್ಟಿದ್ದೇನೆ. ನೋಡೋಣ, ಸ್ವಲ್ಪ ಟೈಮ್ ಆದಮೇಲೆ ಇದನ್ನಲ್ಲಿ ತೊಗೊಂಡು ಹೋಗ್ತೇನೆ. ಸೊ ಅದು ಶಿಫ್ಟ್ ಮಾಡ್ತಾ ಇರ್ತೇನೆ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ತುಂಬ 1-2 ದಿನಕ್ಕೆ ಕೆಲಸಕ್ಕೆ ಬಂದಿರೋದು, ಹಾಗೆ 2 ದಿನ ಇದರಲ್ಲಿ ಓಡೋಣ. ಸೊ ನಿಮ್ಗೆ ಓಡಾಡ್ಲಿಕ್ಕೆ ಆಗಿದ್ರೆ ಮತ್ತೆ ಯಾಕೆ ತೊಗೊಂಡೋದು ಅಲ್ಲ. ನಾನು ಫ್ರೀಕ್ವೆಂಟಾಗಿ ಬರ್ತಿರ್ತೇನೆ ಇಲ್ಲಿ. ಲಾಸ್ಟ್ 2 ತಿಂಗಳಿಂದ ಹೊಸ ಆಫೀಸ್ ಕನ್ಸ್ಟ್ರಕ್ಷನ್ ಆಗೋದ್ರಿಂದ ನನಗೆ ಬರಲಿಕ್ಕಾಗಲಿಲ್ಲ. ದಟ್ ವಾಸ್ ದ ಪ್ರಾಬ್ಲಮ್. ಇಲ್ಲಾಂದರೆ ಫ್ರೀಕ್ವೆಂಟ್ 1-2 ದಿನ ಮೀಟಿಂಗ್ಸಿಗೆ ಬರ್ತಾ ಇರ್ತೇನೆ. ಎನಿವೇಸ್, ಈಗ ರಪಕ್ಕ ಊಟ ಮಾಡಿ ಹೊರಗಡೆ ಹೋಗೋಣ. ಸ್ನೇಹಿತರೇ, ವೆಲ್ಕಮ್ ಬ್ಯಾಕ್. ನಾನು BMW ತೊಗೊಂಡೆ, ಬಟ್ ಅದ್ರ ಬಗ್ಗೆ ಏನು ಫೀಚರ್ಸ್ ಏನೂ ಮಾಡಿಲ್ಲ ನಾನು, ಆಯಿತಾ. ಔಟ್ಡೋರ್ ಅದನ್ನು 2-3 ಶೂಟ್ ಮಾಡಿದಷ್ಟೇ. ಸೊ ಈಗ ನಾನು ನಿಮಗೆ ನನ್ನ ಕಾರಿದು ಫೀಚರ್ಸ್ ಎಲ್ಲ ಹೇಳ್ತೇನೆ. ಫಸ್ಟ್ ಆಫ್ ಆಲ್, ಇದು BMW 5 ಸೀರೀಸ್ ಲಾಂಗ್ ವೀಲ್ ಬೇಸ್ ಕಾರು. ಉದ್ದ ಇರುತ್ತೆ, ಹಿಂದೆ ಜಾಗ ಜಾಸ್ತಿ. ಅದೇನು ಮಾತಾಡೋಣ, ಫಸ್ಟ್ಗೆ ಇದು ಫೀಚರ್ಸ್ ಎಲ್ಲ ಮಾತಾಡೋಣ. ಹೋಗ್ತಾ ಹೇಳ್ತೇನೆ. ನನಗೆ ಇದರಲ್ಲಿ ತುಂಬ ಇಷ್ಟ ಆದ ಪಾರ್ಟ್ ಏನು ಅಂದರೆ, ಇದರಲ್ಲಿ ಮೋಡ್ಸ್ ಉಂಟಾಯ್ತು. ಈ ಮೋಡ್ಸಲ್ಲಿ ತುಂಬ ಬೇರೆ ಬೇರೆ ಮೋಡ್ ಉಂಟು ನೋಡಿ. ಸ್ಪೋರ್ಟ್ ಮೋಡ್ ಹಾಕಿದ ಕೂಡಲೇ ಫುಲ್, ಈಗ ನಿಮ್ಗೆ ಕಾಣ್ತದ ಗೊತ್ತಿಲ್ಲ, ಕಾಣ್ತುಂಟಾ? ಅದು ಇದಲ್ಲ, ಎಂತ ಕತ್ತಲಾಗೋ ಜಾಸ್ತಿ ಕಾಣ್ತದೆ. ಮತ್ತು ಇನ್ನೊಂದು, ನನಗೆ ಇದು ಎಕ್ಸ್ಪ್ರೆಸಿವ್ ಇಷ್ಟ. ಇದು ಎಕ್ಸ್ಪ್ರೆಸಿವ್ ಆದ ಕೂಡಲೇ ಆಟೋಮ್ಯಾಟಿಕ್ಕಾಗಿ ಮೇಲೆ ಓಪನ್ ಆಗ್ತದೆ. ಸನ್ ರೂಫ್ ಅದನ್ನು ಕ್ಲೋಸ್ ಮಾಡಿಬಿಡೋಣ. ಬಟ್ ನನಗೆ ಈ ಮೋಡ್ ಇಷ್ಟ, ಡಿಸೈನ್ ತುಂಬ ಚೆನ್ನಾಗುಂಟು. ಓಕೆನಾ? ಅದೇ ಥರ ತುಂಬ ಮೋಡ್ಸ್ ಇದೆ. ಎಫಿಷಿಯೆಂಟ್, ರಿಲ್ಯಾಕ್ಸು, ಕಪ್ಪಾಗಿರುತ್ತೆ, ಆ ಥರ ಬೇರೆ ಬೇರೆ ಮೋಡು. ನಾವೇನು ಮಾಡೋಣ ಹಾಕೋಣ, ನಾವು ಸ್ಪೋರ್ಟ್ಸ್ ಮೋಡ್ ಹಾಕೋಣ. ಸೊ ಸ್ಪೋರ್ಟ್ಸಲ್ಲಿ ಫುಲ್ ರೆಡ್ ಕಲರ್ ಇರುತ್ತೆ, ಸೆಕ್ಸಿ ಇರುತ್ತೆ. ಓಕೆ, ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಇದು ನೋಡಿ, ವೈರ್ಲೆಸ್ ಚಾರ್ಜರು. ಇಲ್ಲಿಟ್ಟರೆ ವೈರ್ಲೆಸ್ ಚಾರ್ಜ್ ಆಗುತ್ತೆ ಫೋನು. ಆ್ಯಂಡ್ ಇಲ್ಲಿ ನೋಡಿ, ಇದು ಡಿಸೈನ್ 5 ಸೀರೀಸ್. ಇದು ಅಂದರೆ ನನಗೆ ಬೆನ್ಸ್ ಮತ್ತು ಫಾರ್ಚುನರ್ ಟ್ರೈ ಮಾಡಿ ಕಂಟ್ರೋಲ್ ಎಲ್ಲ ಜರ್ಮನ್ ಕಾರ್. ಇದು ಜರ್ಮನ್ ಕಾರಾ? ವೇಣು ಜರ್ಮನ್ ಇದಾ? ಸೊ ಸ್ವಲ್ಪ ಇಲ್ಲಿ ನಿಲ್ಲಿಸಿ ನಿಮಗೆ ಫೀಚರ್ಸ್ ಹೇಳ್ಬಿಡ್ತೀನಿ, ಮತ್ತು ನನಗೆ ಡ್ರೈವ್ ಮಾಡೋಕೆ ಕಷ್ಟ ಆಗ್ತದೆ. ಇಂಟೀರಿಯರ್ ಇದು, ಒಳಗೆದು ಫೀಚರ್ಸ್. ಸೊ ಇದು ಪಾರ್ಕಿಗೆ ಹಾಕಿದ್ದು. ಸೊ ಇದು ಒತ್ತಿದ ಕೂಡಲೇ ಪಾರ್ಕ್ ಆಗುತ್ತೆ. ಇನ್ನೊಂದು ಫೀಚರ್, ಇನ್ನೊಂದು ಆಟೋ ಹೋಲ್ಡ್ ಅಂತ ಇದೆ. ಆಟೋ ಹೋಲ್ಡ್ ನೀವು ಆನ್ ಮಾಡಿಟ್ರೆ ಏನಾಗುತ್ತೆ ಅಂದರೆ, ನಾವು ಎಕ್ಸ್ಲೇಟ್ರು ಕೊಡದೆ ಗಾಡಿ ಮುಂದೆ ಹೋಗಿ, ಯೂಶ್ವಲ್ ನಾವು ಸ್ವಲ್ಪ ಬಿಟ್ಟರೆ ಗಾಡಿ ಮುಂದೆ ಹೋಗ್ತದಲ್ಲ ಅದು. ಮತ್ತು ವಾಲ್ಯೂಮಿಗೆ ಇದೆಲ್ಲ ನಾನು ಯೂಸೇ ಮಾಡಲಿಲ್ಲ. ಇದೆಲ್ಲ ಸ್ವಿಚ್ ಮೋಡ್, ಇಲ್ಲಿಂದ ಸ್ವಿಚ್ ಮಾಡ್ಬೋದು.
ಇದು ಸಹ ಟಚ್ ಸ್ಕ್ರೀನ್. ಅದು ಬಿಟ್ಟರೆ ಇದು ಸಹ ಬೇರೆ ಎಂತ ಉಂಟು ಫೀಚರ್. ಇದು ನೋಡಿ, ಇದು ಒಟ್ಟಿದ್ರೆ ಓಪನ್ ಆಗ್ತದೆ, ಅದೊಂದು ಫೀಚರ್. ಮತ್ತು ಸೀಟ್ ಉಂಟು, ಹಿಂದೆ ಜಾಗ ಉಂಟು, ಹಿಂದೆ ಆರ್ಮ್ ರೆಸ್ಟ್ ಜಾಗ ಉಂಟು. ಅದನ್ನು ತೋರಿಸ್ತೇನೆ. ಗ್ಲಾಸಿ ಬ್ಲ್ಯಾಕ್ ತೊಗೊಂಡಿರೋದು. ಸ್ಪೀಕರ್ ಸಿಸ್ಟಮ್ ನೋಡಿ, ಸ್ಪೀಕರ್ ಸಿಸ್ಟಮ್ ಉಂಟು. ಮತ್ತು ಆಟೋ ಪಾರ್ಕ್ ಎಲ್ಲ ಉಂಟು. ಆಟೋ ಪಾರ್ಕ್ ಇಲ್ಲಿ ಬಂದರೆ ನೋಡಿ, ಇದು ಕಾರ್. ಅದು ಹೇಗೆ ಅದರಲ್ಲಿ ಮ್ಯಾಟ್ ತೋರಿಸ್ತಿರೋದು? ಗ್ಲಾಸಿ ತೋರಿಸ್ತುಂಟಾ? ಮ್ಯಾಟ್, ನಾನು ಮ್ಯಾಟ್ ಮಾಡಿಸಿರೋದು. ಸೊ ಅದಾದಮೇಲೆ ಇದಕ್ಕೆ ನಾನೀಗ ತಂದಿದ್ದೇನೆ, ಕೀ ತಂದಿದ್ದೇನೆ. ಬಟ್ ಯೂಶ್ವಲಿ ಇದಕ್ಕೆ ನನ್ನ ಫೋನಿಂದಲೇ ಕಾರ್ ಸ್ಟಾರ್ಟ್ ಆಗುತ್ತೆ. ಮತ್ತು ಕೀ ಕಾರ್ಡ್ ಇದೆ, ಅದು ನಾನು ನಿಮಗೆ ತೋರಿಸ್ತೇನೆ. ಕಾರ್ಡ್ ನಮ್ಮ ATM ಕಾರ್ಡ್ ಥರ. ಆ್ಯಂಬಿಯೆಂಟ್ ಲೈಟಿಂಗಲ್ಲಿ ಸಹ ತುಂಬ ಆಪ್ಷನ್ ಉಂಟು ಇಂಟೀರಿಯರ್ ಲೈಟಲ್ಲಿ. ನೋಡಿ, ಈಗ ರೆಡ್, ಅದು ಈಗ ನಾನು ಮೋಡ್ ಹಾಕಿದ್ದೇನಲ್ಲ, ನನಗೆ ನನಗೇನೆ ಅರ್ಧಂಬರ್ಧ ಗೊತ್ತಿಲ್ಲ. ಕಾಕ್ಪಿಟ್ ಬ್ರೈಟ್ನೆಸ್ಸು, ಇಲ್ಲಿದು ಬ್ರೈಟ್ನೆಸ್ಸು, ಈ ಕಲರ್ ಚೇಂಜ್ ಆಯಿತು. ಮತ್ತು AC ಏನಂದರೆ, ತುಂಬ ಸೆಕೆ ಆಗ್ತಿದ್ರೆ AC ಮ್ಯಾಕ್ಸ್ ಬಿಟ್ಟರೆ ಫುಲ್ AC ಬರುತ್ತೆ. ನಂಗೆ ಗೊತ್ತು, ಇದೆಲ್ಲ ನಾನು ಬೇಸಿಕ್ ನಾನು ಯೂಸ್ ಮಾಡೋದಿದೆ. ಅದು ಬಿಟ್ಟರೆ ಇದರಲ್ಲಿ ಪಾರ್ಕಿಂಗು, ಫೀಚರ್ಸು, ನಮ್ಮದೆಂತ ಸೇಫ್ಟಿ, ಪಾರ್ಕಿಂಗ್ ನೋಡಿ, ಇದೊತ್ತಿ ಈಗ ನಾನು ಹಾಕಿ ಅಸಿಸ್ಟ್ ವ್ಯೂ ಅಂತ ಏನೋ ಕೊಟ್ಟರೆ ಅದು ಆಟೋಮ್ಯಾಟಿಕ್ಕಾಗಿ ಪಾರ್ಕ್ ಆಗುತ್ತೆ ಅನಿಸುತ್ತೆ. ಸ್ಟಾರ್ಟ್ ರಿವರ್ಸ್ ಅಸಿಸ್ಟಿಂಗ್. ಬಟ್ ನಂಗೆ ಅದು ಮಾಡಲಿಕ್ಕೆ ಗೊತ್ತಿಲ್ಲ, ನಾನು ರಿಸ್ಕ್ ತೊಗೊಳ್ಳಿಕ್ಕೆ ಹೋಗೋದಿಲ್ಲ. ಸೀಟ್ ಕಂಫರ್ಟಲ್ಲಿ ಎಂತೆಲ್ಲ ಉಂಟು. ಆಟೋಮ್ಯಾಟಿಕ್, ಪ್ರಾಬ್ಲಿ ಮಸಾಜ್ ಉಂಟೋ ಗೊತ್ತಿಲ್ಲ. ಸೊ ಆ ಥರ ಬೇರೆ ಬೇರೆ ಆಪ್ಷನ್ ಉಂಟು. ಹಿಂದೆಗೆ AC ವೆಂಟ್ ಬೇರೆಯೇ ಉಂಟು. ಅದು ಆನ್ ಯಾಕೆ ಆಫ್ ಮಾಡು, ಓಕೆನಾ? ಆಗಿಲ್ಲ. ಮತ್ತು ಇದು ಸೀಟ್ ಮೆಮೊರಿ, ನಿಮಗೆ ಯಾವ ಥರ ಸೀಟ್ ಬೇಕು ಅದು ಅದರಷ್ಟಕ್ಕೆ ಅಡ್ಜಸ್ಟ್ ಆಗುತ್ತೆ. ಬೇರೆಂಥ ಫೀಚರ್ಸ್ ಉಂಟು? ಪವರ್ ಒಟ್ಟರಷ್ಟು ಪವರ್ ಉಂಟು. ರಾಪಕ ಸ್ಪೋರ್ಟ್ಸ್ ಮೋಡ್ ಆಗ್ತಿದ್ರೆ ರಾಪಕ ಹೋಗ್ತದೆ. ಈಗ ಡ್ರೈವ್ ಹೋಗೋಣ. ಇದು ಸಹ ಸನ್ ರೂಫ್ ಸಹ ಒಳ್ಳೆ ಉಂಟಲ್ಲ? ಮೂನ್ ರೂಫ್, ಸಾರಿ. ಮತ್ತು ಇನ್ನೊಂದು ಫೀಚರ್ ಏನಂದರೆ, ಆಗಾಗ ಕೆಳಗೆ ತಾಗ್ತಾ ಇರ್ತದೆ ಅದು. ಪಾಸ್ ಆದೆ 10ರಲ್ಲಿ 2 ಸತಿ 5 ಸತಿ ಪಾಸ್ ಆಗ್ತೇನೆ. 5 ಸತಿ ಪಾಸ್. ಮತ್ತೆಲ್ಲ ಉಂಟು ಸ್ನೇಹಿತರೆ ಫೀಚರ್ಸು. ಬೇರೆ ಇದರದ್ದು ಸ್ಪೆಷಲ್ ಫೀಚರ್ಸ್ ಇದಿಲ್ಲೇ ಹಾಕ್ತಾ ಇದ್ದೇನೆ ಸ್ಕ್ರೀನಲ್ಲಿ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಬೇರೆ ಎಂತ ಇನ್ಫ್ಲುಯೆನ್ಸರ್ ಬೇರೆ ಫೀಚರ್ಸ್ ಅನ್ನು ತೋರಿಸಿದ್ದಾರೆ. ಬೇರೆ ಇನ್ಫ್ಲುಯೆನ್ಸರ್ ಅವರೇ ತೋರಿಸಿದ್ದಾರೆ ನಿಮ್ಮ ಗಾಡಿಯಲ್ಲಿ ಫೀಚರ್ಸ್. ಅವರವರ ಗಾಡಿದ? ಅದು ನಿಮ್ಮ ಗಾಡಿದು. ಎಲ್ಲಿ? ಓ ಹೌದು, ಇನ್ಸ್ಟಾಗ್ರಾಮದ್ದು ವಿಡಿಯೋ ಹಾಕಿಬಿಡ್ತೇನೆ ಇಲ್ಲಿ ನೋಡಿ. ಕರೆಕ್ಟ್, ಶ್ರವಣ್ ಬ್ರೋ ಕಾರ್. ಇದೊಂದು ನಾನು 2 ರೀಲ್ ನೋಡಿದೆ. ಹಾಕಿ ಬಿಡ ಆಯ್ತಾ. ವೀಲ್ ಬೇಸ್ ಹೇಳಿದ್ರೆ 3023 mm ವೀಲ್ ಬೇಸ್ ಬರುತ್ತೆ. ಸೆಗ್ಮೆಂಟ್ ಅಲ್ಲೇ ಲಾಂಗೆಸ್ಟ್ ವೀಲ್ ಬೇಸ್ ಇದು. ರಿಯರ್ ಅಲ್ಲಿ ಕುತ್ಕೊಂಡ್ರೆ ಪ್ರಾಪರ್ ಕಂಫರ್ಟ್ ಸಿಗುತ್ತೆ. ಗಾಡಿ ಎಕ್ಸ್ಟೀರಿಯರ್ ಬಗ್ಗೆ ಹೇಳಿದ್ರೆ ಬೋಲ್ಡ್ BMW ಕಿಡ್ನಿ ಗ್ರಿಲ್ ಬರುತ್ತೆ. ಸ್ಲೀಕ್ LED ಹೆಡ್ ಲ್ಯಾಂಪ್ಸ್ ಜೊತೆಗೆ ಗಾಡಿ ತುಂಬಾ ಉದ್ದ ಇದೆ. ಇಂಜಿನ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಮತ್ತೆ ಡೀಸೆಲ್ ಇಂಜಿನ್ ಆಪ್ಷನ್ ಬರುತ್ತೆ. ಇದು ಪೆಟ್ರೋಲ್ ಅಲ್ಲಿ ಆಲ್ಮೋಸ್ಟ್ 258 BH ಮತ್ತೆ ಡೀಸೆಲ್ ಅಲ್ಲಿ ಇದು 197 BHP ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ 8 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಡ್ಯುಯಲ್ ಟೋನ್ ಪ್ರೀಮಿಯಂ ಲೆದರ್ ಫಿನಿಶ್ ಬರುತ್ತೆ. ಜೊತೆಗೆ BMW ಕರ್ವ್ ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ 12.3 ಇಂಚಸ್ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. ಜೊತೆಗೆ 14.9 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ. ಇದನ್ನ BMW iDrive 8.5 ಅಂತ ಕರೀತಾರೆ. ಇದರಲ್ಲಿ ಸೂಪರ್ ಸ್ಮೂತ್ ಫಾಸ್ಟ್ ರೆಸ್ಪಾನ್ಸ್, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತೆ ಆಂಡ್ರಾಯ್ಡ್ ಆಟೋ, ಜೆಸ್ಚರ್ ಕಂಟ್ರೋಲ್ ಎಲ್ಲ ಸಿಗುತ್ತೆ. ಈ ಗಾಡಿಯ ಪ್ಲಸ್ ಪಾಯಿಂಟ್ ಅಂದ್ರೆ ರಿಯರ್ ಅಲ್ಲಿ ಎಕ್ಸ್ಟ್ರಾ ಅಂಡರ್ ಥೈ ಸಪೋರ್ಟ್, ರಿಕ್ಲೈನ್ ಬ್ಯಾಕ್ ರೆಸ್ಟ್ ಮಾಡ್ಕೊಬಹುದು. ಜೊತೆಗೆ ಡೆಡಿಕೇಟೆಡ್ AC ವೆಂಟ್ಸ್ ಜೊತೆಗೆ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ. ಸೇಫ್ಟಿ ಬಗ್ಗೆ ಹೇಳೋದಾದ್ರೆ ಇದ್ರೆ ADAS, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಲೇನ್ ಅಸಿಸ್ಟ್, ಬ್ಲೈಂಡ್ ಸ್ಪಾಟ್ ಮಾನಿಟರ್ ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಇವೆಲ್ಲ ಸಿಗುತ್ತೆ. ಇದ್ರ ಮೈಲೇಜ್ ಬಂದ್ಬಿಟ್ಟು 10 ಇಂದ 12 ಅಂತಾರೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಡ್ರೈವಿಂಗ್ ಸ್ಟೈಲ್. ಇದ್ರ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 90 ಇಂದ 95 ಲ್ಯಾಕ್ ಒಳಗೆ ಬರುತ್ತೆ. ಇದು ಶ್ರವಣ್ ಅವರ ಹೊಸ ಕಾರ್. ಓ ಸ್ನೇಹಿತರೆ, ಸ್ಪೋರ್ಟ್ಸ್ ಮೋಡ್ ಹಾಕಿದಕ್ಕೆ ಸೌಂಡ್ ನೋಡಿ, ಕೇಳ್ತದಾ? ನೋಡಿ, ಈಗ ನಾನು ಮೋಡನ್ನು ಎಫಿಷಿಯೆಂಟ್ ಹಾಕ್ತೀನಿ. ಎಫಿಷಿಯೆಂಟ್ ಅಂದರೆ ಪೆಟ್ರೋಲ್ ಉಳಿಸ್ಬೇಕಂದ್ರೆ ಎಫಿಷಿಯೆಂಟ್ ಹಾಕಬೇಕು. ಆಯಿತಾ? ಎಫಿಷಿಯೆಂಟ್ ಹಾಕಿ ಈಗ ಸ್ಪೋರ್ಟ್ಸ್ ಮೋಡ್ ಹಾಕಿರೋ ಸೌಂಡ್ ನೋಡಿ.
ಅದು ಸ್ಪೋರ್ಟ್ಸ್ ಮೋಡು. ಇದು ಸ್ಪೋರ್ಟ್ಸ್ ಕಾರ್ ಹಾಕ್ಬಿಡು. ಯಾಕೆ ಬೇರೆ ಸ್ಪೋರ್ಟ್ಸ್ ಕಾರ್ ಬೇಕು? ನಾನೆಲ್ಲಿ ಹಾರಿಸ್ತೇನೆ. ನನಗೆ ಸ್ಮೂತಾಗಿ ಹೋಗ್ಲಿಕ್ಕೆ ಇಷ್ಟ. ನನಗೆ ಡ್ರೀ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನನಗೆ ಅಂತ ಇಷ್ಟ. ನೋಡಿ ಈಗ ಲೈಟ್ ಗೊತ್ತಾಯ್ತಾ ಹೇಗೆ ಅಂತ. ಬಟ್ ಅಲ್ಲಿ ಯಾಕೆ ಬ್ಲೂ ಬರ್ತುಂಟು? ಅದು ಆ್ಯಂಬಿಲೆಂಟ್ ಲೈಟಲ್ಲಿ ಏನೋ ಚೇಂಜ್ ಮಾಡಿತ್ತಲ್ಲ. ಇದೇ ನಂಗೆ ಅರ್ಧಂಬರ್ಧ ಎಟ್ ದ ಎಂಡಿ ನನಗೆ ಇದು ಸಹ ನಾರ್ಮಲ್ ಕಾರ್ ಥರ ಫೀಲ್ ಆಗ್ತುಂಟು ಈಗ. ಸ್ನೇಹಿತರೆ ನನಗೆ ಗೊತ್ತಾಗೋದಿಲ್ಲ ಅದೆಲ್ಲ. ಅಮರ್ ಇದ್ರೆ ಎಲ್ಲ ಸೆಟ್ ಮಾಡಿಕೊಡ್ತಾನೆ. ಓ ಇಮ್ಯಾಜಿನ್ ಮಾಡಿ, ಇದು ಎದುರು ಅದು ಹಿಂದೆ ಇದ್ರೆ ಹೇಗಿರ್ಬೋದು? ಹೇಗಿರ್ಬೋದಾ? ಹಾಂ, ಟ್ರಾಫಿಕ್ ಜಾಸ್ತಿ ಇದೆ, ಸ್ವಲ್ಪ ಡ್ರೈವಿಂಗ್ ಮೇಲೆ ಗಮನ ಕೊಡ್ತೇನೆ. ಡಿಕ್ಕಿಯಲ್ಲಿ ತುಂಬ ಜಾಗ ಉಂಟು. ಇದು ಕವರ್ ಅದು, ಇಬ್ಬರು ಕುತ್ಕೊಳ್ಬೋದು. ಅದ್ರ ಜೊತೆ ನೋಡಿ ಟರ್ಬೋ ಏನೋ ಲಿಕ್ವಿಡಲ್ಲಿ ಇದೆ. ಸೊ ಬೂಟ್ ಸ್ಪೇಸ್, ನಿಮಗೆ ಲಗೇಜ್ ಎಲ್ಲ ಇಡಲಿಕ್ಕೆ ತುಂಬ ಜಾಗ ಇದೆ. ನಾನು ಯಾಕೆ ಈ ಕಾರ್ ತೊಗೊಂಡೆ ಅಂದರೆ ನನಗೆ ಡ್ರೈವಿಂಗ್ ಅಷ್ಟು ಇಷ್ಟ ಇಲ್ಲ. ಸೊ ನನಗೆ ಹಿಂದೆ ಕುತ್ಕೊಳ್ಳಿಕ್ಕೆ ಜಾಗ ಜಾಸ್ತಿ. ನಾನು ಹಿಂದೆ ಕುತ್ಕೊಳ್ಳೋದಾದರೆ ದಿಸ್ ಇಸ್ ಲಾಂಗ್ ವೀಲ್ ಬೇಸ್. ಯೂಶ್ವಲಿ ಯಾವ ಸಿಡಾನ್ಸ್ ಹೀಗೆ ಬರಲ್ಲ. ಇಷ್ಟು ನೋಡಿ ಫುಲ್ ಜಾಗ ಉಂಟು ಕಾಲಿಗೆ. ದಟ್ ಈಸ್ ದ ಅಡ್ವಾಂಟೇಜ್. ಆ್ಯಂಡ್ ಆಲ್ಸೋ 3 ಜನ ಕೂತ್ಕೊಂಡು 3 ಜನ ಕೂತ್ಕೊಳ್ಳೋ, 4 ಜನ ಕೂತ್ಕೊಂಡು ಈ ಲಕ್ಸುರಿಯಸ್ ಹ್ಯಾಂಡ್ ರೆಸ್ಟ್ ಬರುತ್ತೆ. ಕ್ರೇಜಿ ಅಲ್ಲ? ಕ್ರೇಜಿ. ಮತ್ತು ಆಲ್ಸೋ ಇಲ್ಲಿ ನೋಡಿ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಇಲ್ಲಿ ಟ್ಯಾಬ್ ಹಾಕ್ಬೋದು. ಸೊ ನಾನೊಂದು ಟ್ಯಾಬ್ ತೊಗೊಂಡು ಇಲ್ಲಿ ಟ್ಯಾಬ್ ಹಾಕ್ಬಿಡ್ಬೇಕೀಗ. ಅದೇ ಅದ್ರದ್ದು ಆ ಟ್ಯಾಬನ್ನು ಇಲ್ಲಿ ಈಗ ವರ್ಕ್ ಮಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಇಲ್ಲೇ ಕ್ರೇಜಿ. ಬನ್ನಿ. ಮತ್ತು ಇದು ಚಾರ್ಜರ್, ಇದು ಆನ್ ಆದಾಗ ಬರುತ್ತೆ. ಹಾಗೆಲ್ಲ ವಿಷಯ ಅಷ್ಟೇ. ಈಗ ಹೋಗುದಾ? ಬೇರೆ ಎಂಥ ಫೀಚರ್ಸ್ ನಿಮ್ಗೆ ಅನ್ಸ್ಬೋದು, ಎಂತ ಇಷ್ಟೇನಾ ಫೀಚರ್ಸ್ ಅಂತ. ಆ್ಯಕ್ಚುಲಿ ತುಂಬ ಉಂಟು ಸ್ನೇಹಿತರೆ. ಅದೇ ವೀಡಿಯೋ ಹಾಕ್ತಾರೆ ಅವರು. ನನಗೇನೆ ಐಡಿಯಾ ಇಲ್ಲ ಆಯಿತಾ. ನಾನು ತೊಗೊಂಡದ್ದು 3 ರೀಸನ್. ಏನು ಅಂದರೆ ನನ್ನ ಹತ್ರ BMW ಕಾರ್ ಇರಲಿಲ್ಲ, BMW ಬೇಕಿತ್ತು. 2ನೇದು ನನಗೆ ಸಿಡ್ಯಾನ್ ಬೇಕಿತ್ತು. 3ನೇದು ಹಿಂದೆ ಕೂತ್ಕೊಳ್ಳಿಕ್ಕೆ ಆರಾಮ್ಸೆ ಜಾಗ ಬೇಕಿತ್ತು. 4ನೇದು ಸಿಡ್ಯಾನ್ ಥರ ಇರಬೇಕು, ಸ್ವಲ್ಪ ಸ್ಪೋರ್ಟಿ ಲುಕ್ ಸಹ ಇರಬೇಕಿತ್ತು. ದಟ್ ವಾಸ್ ದ ರಿಕ್ವೈರ್ಮೆಂಟ್. ದಟ್ ಇಸ್ ವೈ ಅಬೌಟ್ ಇಟ್. ಹೋಗೋಣ. ಸ್ನೇಹಿತರೆ, ನಿನ್ನೆ ಶಾಪಿಂಗ್ ಮಾಡಿ ಬರೋವಾಗ ಲೇಟ್ ಆಗಿತ್ತು. ಬೆಳಗ್ಗೆ ಎದ್ದು ನೀವು ನೋಡಿದರೆ ವರ್ಕೌಟ್ ಮಾಡಿದೆ. ವರ್ಕೌಟ್ ಮಾಡಿ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಡ್ರೈವಿಂಗ್ ಮೈ BMW. ಸೊ BMW ಬಗ್ಗೆ ಎಲ್ಲ ನಿಮ್ಗೆ ಐಡಿಯಾ ಸಿಕ್ಕಿತ್ತು ಅನಿಸುತ್ತೆ. ವಿಡಿಯೋ ಅಂದರೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೇನೆ. ಬಟ್ ಎನಿವೇಸ್, ನೀವು ನೋಡಿದ್ದಕ್ಕೆ ವಿಡಿಯೋ ನೋಡಿದರೆ ಎಂಡ್ ತನಕ, ಇಲ್ಲಿ ತನಕ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರದ ಕ್ರೇಜಿ ಕಾಂಟೆಂಟ್ ಬೇಕು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 1 ಮಿಲಿಯನ್ ರೀಚ್ ಆಗಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ತುಂಬ ಖುಷಿ ಆಗುತ್ತೆ ನನಗೆ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ಬಾಯ್.